ನಂದಿನಿ, ನಂದಿತ ವೇದಿನಿ, ವಿಶ್ವ ವಿನೋದಿನಿ, ನಂದನುತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ, ಗಮ್ಯಕ ಬರ್ದಿನಿ, ಶೈಲಸುತೆ. ಏನು ಈ ವರದ ನಾಯಕನ ಬಾಯಲ್ಲಿ ಆದಿಶಕ್ತಿ, ಪರಾಶಕ್ತಿ, ದುರ್ಗಾಶಕ್ತಿ ಶ್ಲೋಕ ಬರ್ತಾ ಇದೆ ಅಂತ ವಿಚಾರ ಮಾಡ್ತಾ ಇದ್ದೀರಾ? ಇದು ಶಿವ ಪರಮಾತ್ಮನ ಸತಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಲ್ಲವೇ? ಅದಕ್ಕಾಗಿ ಮುಗಿದೆ ಆ ತಾಯಿಗೆ ಕೈಯನ್ನ. ನಾಯಕ ಗಂಡ ನಾಯಕ ವರದ ನಾಯಕ, ಈ ನಾಡಿಗೆ ನಾಯಕನಾಗಿ ಮೆರೆಯುತ್ತಿರುವ ಈ ರಾಜ್ಯದ ನಾಯಕ ನಾನು. ಈ ಊರಿನ ಜನರಿಗೆ ನಾನಾರು ಅಂತ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಮುಂದೆ ಬರುವ MP ಎಲೆಕ್ಷನ್ ನಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಬಹುಮತದಿಂದ ಆರಿಸಿ ಬಂದು ರಾಜ್ಯದ ರಾಜಧಾನಿಯಾಗಿರುವ ಕೆಂಪು ಕೋಟೆ ದೆಹಲಿಯಲ್ಲಿ ರಾಜಕೀಯ ಮಾಡಬೇಕೆಂದು ಹಠ ತೊಟ್ಟ ಕುಳಿತಿರುವ ಘಟ ಸರ್ಪವಿದು. ಲೇ ಮಳೆಯ, ಲೇ ಮಳೆಯ, ಲೇ ಮಳೆಯ, ನನ್ನ ತಮ್ಮ ಎಲ್ಲಿ ಹೋಗಿದ್ದಾನೋ? ನನ್ನ ತಮ್ಮ ರಣಧೀರ ಇಷ್ಟು ಬೇಗ ಫ್ಯಾಕ್ಟರಿಗೆ ಹೋಗಿದ್ದಾನ? ಫ್ಯಾಕ್ಟರಿಯಲ್ಲಿ ಏನಾದ್ರೂ ಸಮಸ್ಯೆ ಏನೋ ಮಳೆಯಪ್ಪ? ಹ್ಞೂನ್ರಿ ಹಾಕ್ರ, ಹ್ಞೂನ್ರಿ ಫ್ಯಾಕ್ಟ್ರಿಯಾಗ ಸಮಸ್ಯೆ ಆಗೈತ್ರಿ. ನಮ್ಮ 3 ಜನ ರೈತರಿಗೆ ಫ್ಯಾಕ್ಟ್ರಿ ಮುಂದೆ ಕಬ್ಬಿನ ಬೆಳೆ ಹಾಕಿ ಮಾಡೋದಕ್ಕೆ ಧರಣಿ ಕೂತಾರತ್ರಿ. ಅದಕ್ಕೆ ಮುಂಜಾನೆ ರೈತರ ಫ್ಯಾಕ್ಟ್ರಿ ಕಡೆ ಹಾಲ್ ಕಡೆ ಏನು ಈ 3 ಜನರಿಗೆ ಇಷ್ಟೊಂದು ತೊಕ್ಕು ಬಂದಿದೆಯೋ? ಮೊದಲೇ ರಾಜಧಾನಿಯಲ್ಲಿ ರಾಜಕೀಯ ಮಾಡಬೇಕೆಂದು ಅಯ್ಯೋ ಬಂದು ಕುಳಿತಿರುವ ನನಗೆ ಎದುರಾಗಿ ನಿಂತಿದ್ದಾರಾ? ಇಲ್ಲ, ಇದು ನನಗೆ ಸಹಿಸಲಾಗದ ಅವಮಾನ. ಯಾಕಣ್ಣ ಇಷ್ಟೊಂದು ಕೋಪ ನಿನಗೆ? ರಣವೀರ, ಈ ಊರ ರೈತರು ನಮ್ಮ ಫ್ಯಾಕ್ಟರಿಯಲ್ಲಿ ಧರಣಿ ಕುಂತಿದ್ದಾರಂತಲ್ಲ, ಏನಾಯ್ತು ಆ ವಿಷಯ? ನಾನೆಷ್ಟು ತಿಳಿ ಹೇಳಿದ್ರು ರೈತರು ನನ್ನ ಮಾತು ಕೇಳ್ತಾ ಇಲ್ಲ ಅಣ್ಣ. ಅಯ್ಯ ರಾಜ ಹುಲಿಯ ಮಾತು, ರಾಜ ಹುಲಿ, ರಾಜ ಹುಲಿ, ರಾಜ ಎಲ್ಲಿ ಹೋದಲ್ಲಿ ಎಲ್ಲಿ ಬಂದಲ್ಲಿ ಈ ರಾಜ ಹುಲಿ ಹೆಸರನ್ನೇ ಕೇಳಿಸ್ಕೊಳ್ತಾ ಇದ್ದೀನಿ. ಅಣ್ಣ, ನಮ್ಮ ಕಡು ವೈ ಶಂಕರ ದೇಸಾಯಿ ತಮ್ಮ ರಾಜ ಹುಲಿ. ನನ್ನ ಕಡು ವೈ ಶಂಕರ್ ದೇಸಾಯಿ ತಮ್ಮ ರಾಜ ಹುಲಿನ? ಲೇ ಬಳೆಯ, ನಾ ಹೇಳಿದ್ದಂತ ಹೇಳಿ ಆ ರಾಜ ಅನ್ನೋ ಹುಲಿನ ಕರ್ಕೊಂಡು ಮಾಡೋ ನೋಡೋಣ. ಕರ್ಕೊಂಡ್ ಬರ್ತೀರಿ, ಕರ್ಕೊಂಡ್ ಬರೋದ ಕರ್ಕೊಂಡ್ ಬರ್ತೀರಿ. ನಮಸ್ಕಾರ ರಾಜವಂಶದ ನಮಸ್ಕಾರ ನಾಯಕರೇ, ನಮಸ್ಕಾರ ನಾಯಕರೇ.
ವಾ ಕಬಾಲಿ, ಹೇಗಿದ್ಯಾ? ಇರಲಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಒಂದು ಪಾರ್ಟಿ ಇದೆ, ಆ ಪಾರ್ಟಿಯಲ್ಲಿ ಕುಳಿತು ಎಲ್ಲ ವಿಚಾರವನ್ನ ಮಾತಾಡೋಣ. ರೈತರು ಕರ್ಕೊಂಬಂದ್ರು ನೋಡಿ ಯಾಕೆ ನಾಯಕರೇ ನನ್ನನ್ನು ಇಲ್ಲಿವರೆಗೆ ಕಳಿಸಿದ್ರಲ್ಲ, ಏನು ಕೆಲಸ? ರಾಜ ಹುಲಿ ಅವರಿವರ ಬಾಯಲ್ಲಿ ರಾಜ ಹುಲಿ ಎನ್ನುವ ಹೆಸರನ್ನ ಕೇಳಿಸ್ಕೊಳ್ತಾ ಇದೆ. ಇವತ್ತು ನಿನ್ನನ್ನ ನೇರವಾಗಿ ನೋಡ್ಬೇಕೆನಿಸ್ತು, ಅದಕ್ಕೆ ಕಳಿಸಿದೆ. ಹೋಗ್ಲಿ ಬಿಡು. ನಮ್ಮ ಫ್ಯಾಕ್ಟರಿಯಲ್ಲಿ ರೈತರು ಗುಂಪು ಕಟ್ಕೊಂಡು ಧರಣಿ ಕೊಟ್ಟಿದ್ದೆ ಅಂತಲ್ಲ, ಯಾಕೆ? ನಾಯಕರೇ, ರೈತರು ಕಷ್ಟಪಟ್ಟು ವ್ಯವಹರಿಸುವ ಕಬ್ಬು ಬೆಳೆಯುತ್ತಾರೆ, ಅದಕ್ಕೆ ತಕ್ಕ ಬೆಲೆ ಕೊಡ್ಬೇಕಂತ ಧರಣಿ ಹೊಡಿತಾರೆ. ಅದಕ್ಕೆ ಸೂಕ್ತ ಬೆಲೆ ಕೊಡಲೇಬೇಕು ನೀವು. ಕೊಡುವುದಿಲ್ಲ ಅಂದ್ರೆ ಏನೋ ಮಾಡ್ತೀಯ? ಕೊಡುವುದಿಲ್ಲ ಅಂದ್ರೆ ಸತ್ಯಾಗ್ರಹ ಮಾಡ್ತೀನಿ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಸರ್ಕಾರದ ಪ್ರತಿಭಟನೆ ಮಾಡ್ತೀನಿ. ಸರ್ಕಾರದ ಎದುರು ಪ್ರತಿಭಟನೆ. ಸರ್ಕಾರನೇ ನನ್ನ ಕೈಯಲ್ಲಿರುವಾಗ ಸರ್ಕಾರದ ಮುದ್ರೆ ಹೇಳಿ ಏನೋ ಮಾಡ್ತೀಯ? ನೋಡು, ನಿನಗೇನ್ ಬೇಕು ಕೇಳು, ಅದನ್ನ ನಾನೇ ಕೊಡ್ತೀನಿ. ಅದನ್ನ ಬಿಟ್ಟು ರೈತರ ಗುಂಪು ಕಟ್ಕೊಂಡ್ರೆ ನಿನಗೇನೋ ಲಾಭ? ನಾಯಕ, ನೀನು ಬರೋದಕ್ಕೆ ಕೈ ಒಟ್ಟು ಅಂಶ ನಮ್ದಲ್ಲ. ದೇಶ ಕುಟುಂಬದ ಹುಟ್ಟಿದವರು ನಾವು, ಬಡ ಜನರ ಏಳಿಗೆ ಶ್ರಮಿಸುವರು ನಾವು. ನಿಮ್ಮಂತ ಬಂಡ ಬಡ ನನ್ನ ಮಕ್ಕಳು ಎಂದರಿಗೆ ಕೈ ಒಟ್ಟು ಅಂಶ ನಮ್ದಲ್ಲ. ನಾಯಿ ಬರೀ ರಾಜನಲ್ಲ, ನಿಮ್ಮಂತ ಕೊಪ್ಪು ತುಂಬಿದ ಶ್ರೀಮಂತರು ಬೆದೆ ಬೆಗೆದ ಬೇಸಿ ರಕ್ತ ಕುಡಿಯಲು ಬಂದ ರೋಚಿಗದ ರಾಜ ರಾಜ ಹುಲಿ. ನೋಡು ರಾಜ ಹುಲಿ, ನೀನು ನನ್ನ ಜಾಗದಲ್ಲಿ ನಿಂತು ಮಾತಾಡ್ತಾ ಇದೀಯ ಅನ್ನೋದನ್ನ ಮೊದಲು ಇಟ್ಕೊಂಡು ಮಾತಾಡು. ಈ ಜಾಗದಿಂದ ನೀನು ಬದುಕಿ ಹೋಗಲು ಸಾಧ್ಯವೇ ಇಲ್ಲ. ನಿಮ್ಮಂತೆ ಪುಣ್ಯ ಪೋರಿಗಳು ಸುಳ್ಳುಗಳು ಮಾತಿಗೆ ಎದುರುವನಲ್ಲ ಈ ಗೋಪ. ನಿನ್ನಂತ ಕೊಲ್ಲುವ ನಾಯಿಗಿಂತ ಕಾಯುವ ಲೋಪ ಇರುತ್ತಾನೆ. ಈಗ ನಾಯಕ, ಈ ನಮ್ಮ ನಾಡಿನ ಜನತೆಗೆ ಯಾವುದೇ ಕುಂದು ಕೊರತೆ ಬಾರದಂತೆ ನೋಡಿಕೊಳ್ಳಲು ಈ ದೇಶಾಯ ಕುಟುಂಬದ ಕುಡಿ. ಈ ನಮ್ಮ ನಾಡಿನ ರೈತರಿಗೆ ನ್ಯಾಯ ಒದಗಿಸಿ ಕೊಟ್ಟೇ ಕೊಡೋನು ಈ ರಾಜ ಹುಲಿ. ಅದನ್ನು ತಡೆಯಲು ನಿನ್ನ ಕೈಯಿಂದ ಆಗುತ್ತದೆ. ತೋರಿಸು ನಿನ್ನ ಮಹಾಪೌರುಷ. ಅಣ್ಣ, ಈ ಕುಂಡು ಇಷ್ಟೊಂದು ಮಾತನಾಡಿ ಹೋದ್ರೆ ನೀನು ಸುಮ್ಮನೆ ನಿಂತಿದ್ದೀಯಲ್ಲ? ಹೋಗಲಿ ಹೋಗಲಿ ಬಿಡು. ಈ ಎಲೆಕ್ಷನ್ ಒಂದು ಮುಗಿಲಿ, ಆಮೇಲೆ ತೋರಿಸ್ತೀನಿ ನನ್ನ ಕರಾಮತ್ತೇನು ಅಂತ. ಒಂದು ಪುಣ್ಯ ಬಂದು ಹೋದ್ಮೇಲೆ ಮನಸ್ಸಿಗೆ ತುಂಬಾ ಬೇಸರವಾಗ್ತಾ ಇದೆ. ಈ ಬೇಸರಕ್ಕೆ ಒಂದು ಪಾರ್ಟಿಯನ್ನಾದ್ರೂ ಮಾಡೋಣ ಬಾ.